ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಮೀಟ್ ಮಾಡಿ ನೋಡ್ತಾ ಬಹಳ ಖುಷಿ ಆಗ್ತಿದೆ. ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶ ಒಂದು ಸ್ಪೆಷಲ್ ಆದ ಒಂದು ಫಸ್ಟ್ ಟೈಮ್ ಎವರ್ ಅನ್ನೋ ಥರದ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನದು ಫಸ್ಟ್ ಟೈಮ್ ಎವರ್ ಅಂತಂದರೆ, ನಮ್ಮ ಟ್ರೇಲರ್ ಡಿಸೆಂಬರ್ 15ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ 45. ಇದರ ಸ್ಪೆಷಾಲಿಟಿ ಏನಂದರೆ, ಈ ಟ್ರೇಲರು ಒಂದು ಈವೆಂಟು ಬೆಂಗಳೂರಲ್ಲಿ ನಡೀತಾ ಇದೆ ವಿದ್ಯಾಪೀಠ ಸರ್ಕಲಲ್ಲಿ. ಬಟ್ ಒಂದು ಈವೆಂಟ್ ನಡೆಯೋ ಟೈಮಲ್ಲೇ ಅಟ್ ಎ ಟೈಮ್ 7 ಸ್ಟೇಟ್ಸಲ್ಲಿ ಒಂದೇ ಟೈಮ್ಗೆ ಈ ಟ್ರೇಲರು ಪ್ರಸಾರ ಆಗುತ್ತೆ. 7 ಡಿಸ್ಟ್ರಿಕ್ಟಲ್ಲಿ, ಐ ಆಮ್ ಸೋ ಸಾರಿ, 7 ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕದಲ್ಲಿ ಈ ಟ್ರೇಲರು ಒಂದೇ ಟೈಮ್ಗೆ ಪ್ಲೇ ಆಗುತ್ತೆ. ಹೇಗೆ ಅಂತಂದರೆ, ಇಲ್ಲಿ ಟೆಂಟೇಟಿವ್ ಟೈಮ್ ನಾನು ಹೇಳ್ತೀನಿ, ಬಟ್ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 7:45 ಹಂಗೆ ಕರ್ನಾಟಕದಲ್ಲಿ ಓಪನ್ ಮಾಡಿದ್ರೆ, ಮೈಸೂರಲ್ಲಿ ಒಂದು ಥಿಯೇಟ್ರಲ್ಲಿ ಎಲ್ಲ ಅಭಿಮಾನಿಗಳಿಗೂ ನಾವು ಒಂದು ಪಾಸಸ್ ಥರ ಮಾಡ್ತಾಯಿದ್ದೀವಿ. ಆ ಪಾಸಸ್ ಅವೈಲೇಬಲ್ ಇರುತ್ತೆ, ಅದ್ರ ಡೀಟೇಲ್ಸ್ ನಾನು ಮತ್ತೆ ಕೊಡ್ತೀನಿ. ಆ ಪಾಸಸ್ ಅವೈಲೇಬಲ್ ಇರೋರೆಲ್ಲ ಪಾಸಸ್ ತೊಗೊಂಡ್ರೆ ಆ ಥಿಯೇಟ್ರಲ್ಲಿ ಇಲ್ಲಿ ಏನು ಬೆಂಗಳೂರಲ್ಲಿ ಇವೆಂಟ್ ನಡೀತಾ ಇರುತ್ತೆ, ಈ ಇವೆಂಟಿನ ಕಂಪ್ಲೀಟ್ ಲೈವು ಆ ಥಿಯೇಟ್ರಿಗೆ ಹೋಗುತ್ತೆ. ಸೊ ಈ ಇವೆಂಟಲ್ಲಿ ಟ್ರೇಲರ್ ರಿಲೀಸ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆಯಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಹಾಫ್ ಆನ್ ಅವರ್ ಲೈವು ಅಲ್ಲಿರೋ ಅಭಿಮಾನಿಗಳೆಲ್ಲರೂ ಇದನ್ನು ನೋಡ್ಬೋದು ಮೈಸೂರಲ್ಲಿ. ಅಲ್ಲಿಂದ ಕೂತ್ಕೊಂಡು ದೇ ಕ್ಯಾನ್ ವಾಚ್ ಶಿವಣ್ಣ, ರಾಜ್ ಶೆಟ್ಟಿ ಅವರು, ಉಪ್ಪಿ ಸರ್ ಅವರು ಮಾತಾಡೋದೆಲ್ಲರು. ಸೊ ಶಿವಣ್ಣ ಅವರು ಇಲ್ಲಿಂದನೇ ಮೈಸೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ, ಹುಬ್ಳಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ, ಮಂಗಳೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ. ಸೊ ಅಟ್ ಎ ಟೈಮ್ ಒಂದೇ ಟೈಮಿಂದ ಎಲ್ಲ ಡಿಸ್ಟ್ರಿಕ್ಟಿನ ಅಭಿಮಾನಿಗಳನ್ನ ಶಿವಣ್ಣ ಅವರು, ರಾಜ್ ಶೆಟ್ಟಿ ಅವರು, ಉಪ್ಪಿ ಸರ್ ವಿಶ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಟ್ರೇಲರ್ ಪ್ಲೇ ಮಾಡಿದಾಗ ಅಲ್ಲಿ ಕ್ಯೂಬಲ್ಲಿ ಕೂಡ ಪ್ಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅಲ್ಲಿರೋ ಅಭಿಮಾನಿಗಳಿಗೆ ಸೇಮ್ ಟೈಮಲ್ಲಿ ಅವರು ಕೂಡ ಅಲ್ಲಿ ಥಿಯೇಟ್ರಲ್ಲಿ ನೋಡ್ಬೋದು. ಸೊ ಒಂದೇ ಟೈಮ್ಗೆ ವಿ ಆರ್ ಪ್ಲಾನಿಂಗ್ ಟು ಲಾಂಚ್ ದ ಟ್ರೇಲರ್ ಫಸ್ಟ್ ಎವರ್ ಇನ್ 7 districts ಟುಗೆದರ್. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್. ಇದು ಎಲ್ಲ ಕಡೆ ವಿಚಾರಿಸಿದ್ವಿ, ಕ್ಯೂಬಲ್ಲೂ ವಿಚಾರಿಸಿದ್ವಿ, ಸ್ವಲ್ಪ ಚಾಲೆಂಜಸ್ ಇದೆ ಒಂದೇ ಟೈಮ್ ಲೈವ್ ಹಿಂಗೆ ಸ್ಟ್ರೀಮಿಂಗ್ ಮಾಡೋದಂತ. ಸೊ ಇಂಡಿಯಾದಲ್ಲಿ ಯಾರೂ ಇದನ್ನು ಟ್ರೈ ಮಾಡಿಲ್ಲ. ಸೊ ವಿ ಆರ್ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಲೈವ್ ಸ್ಟ್ರೀಮಿಂಗ್ ಎರರ್ ಬರದೆ ಅವ್ರಿಗೆ ಇದೆಲ್ಲ ಕರೆಕ್ಟಾಗಿ ಅಭಿಮಾನಿಗಳಿಗೇನು ತೊಂದರೆ ಆಗದೆ ಅದು ಲೈವ್ ಹೋಗೋದಕ್ಕೆ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅದನ್ನೆಲ್ಲ ಟೀಮ್ ಜೊತೆ ಮಾತಾಡ್ತಾ ಇದ್ದೀನಿ. ನವರಸನ್ ಅವ್ರ ಜೊತೆಲಿದ್ದಾರೆ, ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಬನ್ನಿ ಸರ್, ನೀವು ಮಾತಾಡ್ಬೇಕು ಇದ್ರ ಬಗ್ಗೆ, ಹೇಗೆ ಡೀಟೇಲ್. ಸರ್ ಇದು 7 ಡಿಸ್ಟ್ರಿಕ್ಟ್ಸು: ಮೈಸೂರು, ಮಂಗಳೂರು, ಶಿವಮೊಗ್ಗ, ತುಮಕೂರು, ದಾವಣಗೆರೆ, ಹೊಸಪೇಟೆ, ಹುಬ್ಳಿ. ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಟ್ರೈಲರ್ ಲಾಂಚ್ ಬಗ್ಗೆನೇ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ, ಈ ನಾರ್ಮಲ್ ಟ್ರೈಲರ್ ಲಾಂಚಿಗೆ ಪ್ರೆಸ್ ಮೀಟ್ ಅವಶ್ಯಕತೆ ಇರುತ್ತೆ. ಡೇಟಾ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಒಂದು ಯಾರು ಟ್ರೈ ಮಾಡದಿರೋ ಅಂಥ ಒಂದು ಕಾನ್ಸೆಪ್ಟ್ನ ಟ್ರೈ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಹಿಂದೆ ವರ್ಕ್ ಮಾಡಿ, ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾರು ಟ್ರೈ ಮಾಡದಿರೋ ಅಂಥದ್ದನ್ನು ಇವರು ಫಸ್ಟ್ 45 ಟೀಮು ಟ್ರೈ ಮಾಡ್ತಿದೆ. ಅಟ್ ಎ ಟೈಮ್ ಇನ್ನು 7 ಡಿಸ್ಟ್ರಿಕ್ಟ್ಸು ಇನ್ಕ್ಲೂಡಿಂಗ್ ಬೆಂಗಳೂರು ಸೇರಿ 8 ಪ್ಲೇಸಸ್ಸು ಅಟ್ ಎ ಟೈಮ್ ಇವೆಂಟ್ ನಡೆಯುತ್ತೆ. ಬಟ್ ಅವ್ರಿಗೆ ವರ್ಚುವಲ್ ಆಗಿರ್ತಾರೆ, ಇಲ್ಲಿ ರಿಯಲ್ ಆಗಿರ್ತಾರೆ. ಬಟ್ ಇಬ್ಬರಿಗೂ ಕನೆಕ್ಷನ್ ಇರುತ್ತೆ. ಅಂದರೆ ಅಲ್ಲಿ ಥಿಯೇಟ್ರಲ್ಲಿರೋ ಆಡಿಯನ್ಸ್ನು ಇಲ್ಲಿ ಶಿವಣ್ಣ ಆಗ್ಬೋದು, ಉಪ್ಪಿ ಸರ್ ಆಗ್ಬೋದು, ರಾಜ್ ಶೆಟ್ಟಿ ಅವ್ರು ಆಗ್ಬೋದು, ಇಡೀ ಟೀಮು ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಜೊತೆನೂ ಮಾತಾಡ್ಬೋದು. ಇಲ್ಲಿರೋರು ಅಲ್ಲಿಂದ ಆ ಥರ ಇವಾಗ ಲೈವ್ ನಾವಿಬ್ಬರು ಆಪೋಸಿಟ್ ಹೆಂಗೆ ಕೂತಿದ್ದೀವೋ ಇದೇ ಫೀಲ್ ಕೊಡಬೇಕು ಅಂತೇಳಿ ಅದು ಥಿಯೇಟರ್ ಸ್ಕ್ರೀನಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕ್ಯೂಬ್ ಅವ್ರ ಹತ್ರ ಎಲ್ಲ ಕರೆಸಿ 1-2-3 ಮೀಟಿಂಗ್ ಆಗಿ ಈಗ ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಚೆನ್ನೈಯಿಂದೆಲ್ಲ ಕರೆಸ್ತಾ ಇದ್ದೀವಿ. ಇದೇನಾದರೂ ಆಯಿತು ಅಂದರೆ ದಿಸ್ ಇಸ್ ದ ಫಸ್ಟ್ ಮೂವಿ ಈ ಇಂಡಿಯಾದಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು. ದಿಸ್ ಇಸ್ ದ ಸ್ಪೆಷಲ್. ಅದು ನಮ್ಮ ರಮೇಶ್ ರೆಡ್ಡಿ ಸರ್, ಅರ್ಜುನ್ ಜನ್ಯ ಸರ್ ಒಂದು ಇಷ್ಟು ವರ್ಷಗಳ ಈ ಸಿನಿಮಾ ಮೇಲೆ ಕಷ್ಟಪಟ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದನ್ನ ಎಫೆಕ್ಟ್ನ ಎಲ್ಲ ಜನ ನೋಡಬೇಕು ಅನ್ನೋದು ಆಸೆ ಅಷ್ಟೇ. ಯಾವುದು ಟೆಸ್ಟಾ? ಟೆಸ್ಟ್ ಏನಿಲ್ಲ, ಅವರು ಆಲ್ರೆಡಿ 2-3 ಡೇಸಲ್ಲೇ ಮಾಡಕ್ಕೆ ರೆಡಿ ಇದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ ಚೆನ್ನೈಯಿಂದ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಅವರು ಬರ್ತಾರೆ. ಬಂದು ಥಿಯೇಟ್ರ್ ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ, ಯುಎಫ್ ಕ್ಯೂಬ್ ಜೊತೆ ಮಾತಾಡಿದ್ವಿ. ಅವ್ರಿಗೂ ಇದು ಚಾಲೆಂಜ್ ಇದು. ಯಾಕಂದರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ.
ಇದ್ರನ್ನ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಲ್ಯಾಂಡ್ ಮಾರ್ಕ್ ನೆಕ್ಸ್ಟ್ ಮಾಡೋರು. ನೀವು ಹೇಳ್ದಂಗೆ ನಾವು ಒಂದು ಟೆಸ್ಟ್ ರನ್ ಮಾಡ್ತಾ ಇದ್ದೀವಿ ಸರ್. ಅದು ಸರ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲೇ ಒಂದು ಥಿಯೇಟ್ರಲ್ಲಿ ಥಿಯೇಟ್ರ್ ಟು ಥಿಯೇಟ್ರ್ ಹೆಂಗೆ ಹೋಗುತ್ತೆ, ಏನಾದ್ರು ಡಿಲೇ ಸೆಕೆಂಡ್ಸ್ ಬರುತ್ತಾ, ಅದು ಬಂದರೆ ಹೆಂಗೆ ಮ್ಯಾನೇಜ್ ಮಾಡಿ, ಏನೇನು ಚಾಲೆಂಜಸ್ ಬರುತ್ತೆ, ಇನ್ನೊಂದು 3-4 ದಿನದಲ್ಲಿ ಮಾಡ್ತಾ ಇದ್ದೀವಿ. ಅದಾದಮೇಲೆ 15ನೇ ತಾರೀಕು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಟೆಸ್ಟ್ ರನ್ ಮತ್ತೆ ಮಾಡ್ತೀವಿ 15ನೇ ತಾರೀಕು. ಇಲ್ಲ ವೆರಿ ಟ್ರೂ ಸರ್. ಪ್ರಯೋಗ ಮಾಡಿದ್ರು. ಓಕೆ ಅಲ್ಲಿಂದ ಜಿಟಿ ಮಲ್ಲ ಆಗಿತ್ತು. ಓಕೆ ಅಲ್ಲಿಂದ ಒಂದು ಲೈವ್ ಅದು ಸಕ್ಸಸ್ ಆಗಿಲ್ಲ, ಅಂದ್ರೆ ಟ್ರಯಲ್ ಅಂಡ್ ಎರರ್ ಆಗಿತ್ತು. ಇಲ್ಲ, ಇವತ್ತಿನ ದಿನಕ್ಕೆ ಇಟ್ಸ್ ಪಾಸಿಬಲ್. ಎಸ್ ಸರ್, ಯು ಆರ್ ರೈಟ್. ಅಲ್ಲ, ಅದು ಟ್ಯೂಬಲ್ ಮಾಡೋದು ತುಂಬಾ ಕಷ್ಟ. ಮೇಡಮ್, ಇದು ಈಗ ಒಂದು ಟ್ರೇಲರ್ ಒಂದು ಟೈಮಲ್ಲಿ ರಿಲೀಸ್ ಮಾಡ್ತೀವಿ, ಬೆಂಗಳೂರಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಬಟ್ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರುಗಳು ಇವ್ರನ್ನೆಲ್ಲ ನೋಡ್ಬೇಕು ಅಂತ ಆಸೆ ಇರುತ್ತಲ್ಲ ಮೇಡಮ್. ಶಿವಣ್ಣ ಅವ್ರ ಜೊತೆ ನೋಡೋಕ್ಕೆ ಎಲ್ಲರೂ ಬೆಂಗಳೂರು ಬರೋಕ್ಕಾಗೋದಿಲ್ಲ, ಹೊಸಪೇಟೆಯಿಂದ ಬರೋಕ್ಕಾಗೋದಿಲ್ಲ. ಸೊ ಆ ಅಭಿಮಾನಿಗಳನ್ನ ವಿ ವಾಂಟ್ ಟು ಅಟೆಂಡ್ ಡೈರೆಕ್ಟ್ಲಿ ಲೈವ್ ಟು ಲೈವ್. ಬಟ್ ಎಲ್ಲ ಕಡೆ ನಾವು ಒಂದು ಅಟ್ ಎ ಟೈಮ್ ಹೋಗೋಕ್ಕಾಗೋದಿಲ್ಲ. ಸೊ ಒಂದು ಟೈಮ್ಗೆ ಲೆಟ್ ಅಸ್ ಯೂಸ್ ದಿಸ್ ಟೆಕ್ನಾಲಜಿ ಆ್ಯಂಡ್ ಮೀಟ್ ಆಲ್ ದ ಫ್ಯಾನ್ಸ್ ಎವ್ರಿವೇರ್ ಅನ್ನೋದು ಶಿವಣ್ಣ ಅವರ ಎಲ್ಲರ ಆಸೆ ಆ್ಯಂಡ್ ಅಭಿಮಾನಿಗಳ ಆಸೆನೂ ಕೂಡ ಈ ಫಿಲ್ಮ್ಗೆ. ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಭಿಮಾನಿಗಳು. ಸೊ ಅವ್ರಿಗೋಸ್ಕರ ನಾವೇನಾದರೂ ಮಾಡೋಣ ಅಂತ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ವಿ ಮೇಡಮ್. ನಾವು ದೇ ವಾಂಟ್ ಟು ಸೆಲೆಬ್ರೇಟ್ ದ ಟ್ರೈಲರ್ ಓನ್ಲಿ. ಒಂದು ಸಿನಿಮಾ ರಿಲೀಸ್ ಥರ ದೇ ವಾಂಟ್ ಟು ಸೆಲೆಬ್ರೇಟ್ ಅಂತ. ಖಂಡಿತ ಫಿಲ್ಮ್ ರಿಲೀಸ್ ಆದ್ಮೇಲೆ ವಿಲ್ ಹ್ಯಾವ್ ಅ ಸಕ್ಸಸ್ ಟೂರ್, ಡೆಫಿನೆಟ್ಲಿ ವಿಲ್ ಗೋ ದರ್. ಟ್ರೇಲರ್ಗೆ ಯಾರೂ ಮಾಡಿಲ್ವಲ್ಲ ಮೇಡಮ್. ಸೊ ಫಿಲ್ಮ್ ರಿಲೀಸ್ ಆದ್ಮೇಲೆ ಎಲ್ಲರೂ ಮಾಡ್ತಾರೆ. ಟ್ರೇಲರ್ಗೆ ನಾವು ಅವ್ರ ಜೊತೆ ಕನೆಕ್ಟೆಡ್ ಆಗಿರೋಣ ಅನ್ನೋ ಆಸೆ. ಬೆಂಗಳೂರಲ್ಲಿ ಏನಾದ್ರು ಇವೆಂಟ್ ಇರುತ್ತಾ? ಅಂದರೆ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಏನಾಗುತ್ತೆ ಎಲ್ಲ ಈವೆಂಟ್ ಇರುತ್ತೆ ಸರ್. ಒಂದು ಹ್ಯೂಜ್ ಈವೆಂಟ್ ಮಾಡ್ತಾ ಇದ್ದೀವಿ. ಅವತ್ತಿನ ದಿನವೂ ನೀವು ಯಾರು ನೋಡದಿರೋಂಥ ಕೆಲವು ವಿಷಯಗಳನ್ನ ಅಲ್ಲಿ ಮೌಂಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಂದು ಟೆಕ್ನಾಲಜಿ ತರ್ತಾ ಇದ್ದೀವಿ. ಟ್ರೇಲರ್ ಅದು ಅವತ್ತೇ ನೋಡಿ ನೀವು, ಒಂದು ಸರ್ಪ್ರೈಸ್ ಆಗಿರುತ್ತೆ. ಸರ್, ಮೊದಲನೇ ದಿನದಿಂದನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಎಷ್ಟು ಟೆಕ್ನಾಲಜಿ ಬಳಸಿ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸಿನಿಮಾ ತೋರಿಸಿದ್ದೇ ಒಂದು ಫಸ್ಟ್ ಟೆಕ್ನಾಲಜಿ ಸರ್. ಅದಾದಮೇಲೆ ಸಿನಿಮಾದ ಟ್ರೇಲರ್ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತೀರ ನಾವು ಏನಕ್ಕೆ CG ಅಂತ ಇದ್ವಿ, ಏನಕ್ಕೆ ಟೆಕ್ನಾಲಜಿ ಅನ್ನೋದೆಲ್ಲ ದೇವ್ರ ದಯೆಯಿಂದ ನಿಮಗೆ ಟ್ರೇಲರ್ ಆನ್ಸರ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸಿನಿಮಾನು ಖಂಡಿತವಾಗ್ಲೂ ಎಲ್ಲ ಟೆಕ್ನಾಲಜಿ ನಿಮಗೆ ಹೇಳುತ್ತೆ ಸರ್. ಫಸ್ಟ್ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ನಲ್ಲ, CG ಅವ್ರ ಹಿಂದೆ ಓಡ್ತಾ ಇದ್ದೀರ ಅಂತ. ಬಟ್ ಎಲ್ಲೋ ಒಂದು ಕಡೆ ನನಗೆ ಆಪರ್ಚುನಿಟಿ ಸಿಕ್ತು ತುಣುಕು ನೋಡೋಕ್ಕೆ. ನಾನು ಅದನ್ನ ವಾಪಸ್, ಅಂದರೆ ನೀವು ಒಳ್ಳೆ ಇದಕ್ಕೆ ದಾರಿಗೆ ನೀವು ಓಡ್ತಾ ಇದ್ರಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅದು ಡೆಫಿನೆಟ್ಲಿ ಫೇಲ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಅದು ಫೈಲ್ ಆಗೋದೇ ಇಲ್ಲ ಮೇಡಮ್. ಥ್ಯಾಂಕ್ ಯು. ಅಲ್ಲ, ಬಟ್ ನನಗೆ ಅನಿಸ್ತು, ಐ ಜಸ್ಟ್ ವಾಂಟ್ ಟು ಟೆಲ್ ಯು. ಇಲ್ಲ, ನಾವು ಏನಕ್ಕೆ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕಂದ್ರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನಿದ್ದೀವಿ, ಇವಾಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟೇ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ನಂಗೆ ಹಿಂಗೆ ಹೇಳಕ್ಕೆ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ. ಇದು ಇಂಡಿಯಾದಲ್ಲಿ ಯಾರೂ ಧೈರ್ಯ ಮಾಡಿಲ್ಲ, ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಇವಾಗ 7 ಡಿಸ್ಟಿಕಲ್ಲಿ ಅದು ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲಾಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲಾಗಿ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡದೇ ಇರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದ್ವಿ. ಈ ಫಿಲಂ ಮೂಲಕ ಏನಾದ್ರು ಸಂಸ್ಕೃತಿನ ಎತ್ತಿ ಹಿಡಿತೀರಾ ಅಂತ? ಖಂಡಿತ ನಮ್ಮ ಇಂಡಿಯನ್ ಸಂಸ್ಕೃತಿನ ಎತ್ತಿ ಹಿಡಿದಿದ್ದೀವಿ ಮೇಡಮ್. ನಾವು ಹಿಂಗೆ ಇಂಡಿಯನ್ ಸಂಸ್ಕೃತಿ ಮೇಡಮ್, ಇದು ಎಲ್ಲರಿಗೂ ಅನ್ವಯಿಸೋಂಥದ್ದು. ಅದಕ್ಕೆ ನಾವು ಹೇಳೋದು ಇಂಡಿಯನ್ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಅದು ನೀವು ಬಾಯಿಲೇ ನಾವು ತಿಳ್ಕೋಬೇಕು. ಮೇಡಮ್ ಟೆನ್ಷನ್ ಕೊಡೋದಿಲ್ಲ, ಕಾಪಿ ಹೇಳಿದ್ವಿ, ಕಾಪಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಪಿಗೋಸ್ಕರ ಕಾಯ್ತಾ ಇದ್ವಿ. ನಮ್ಗೆ ಟೆನ್ಷನ್ನೇ ಇಲ್ಲ ಮೇಡಮ್. ನೀವು ಒಳ್ಳೆ ಕಾಪಿ ಹೇಳಿದ್ವಿ, ಕಾಪಿ ಬರೋದು ಲೇಟ್ ಆಯಿತು ಅಂತ ನಾವು ದಾರಿ ಕಾಯ್ತಾ ಇರ್ತಾರ ಆ ಥರ ಬಾಗಿಲು ಕಾಯ್ತಾ ಇದ್ವಿ ಮೇಡಮ್. ಇಲ್ಲ
ಸೆನ್ಸಾರ್ ಅವರು ಸಿನಿಮಾ ನೋಡಿದಾದ್ಮೇಲೆ ಏನ್ ಸ್ಪೆಷಲ್ ಆಗಿ ಹೇಳಿದ್ರು ಅಂತ? ಮೇಡಮ್ ಅವ್ರು ಏನು ಹೇಳಿಲ್ಲ, ಪಿಕ್ಚರ್ ನೋಡಿದ್ದಾರೆ 3 ದಿನ ಆದ್ಮೇಲೆ ಗೊತ್ತಾಗತ್ತೆ ಮೇಡಮ್, ಅದಂತ ಏನು ಹೇಳಿಲ್ಲ. ಒಟ್ಟಲ್ಲಿ ಖುಷಿಯಾಗಿದ್ರು, ನಾವು ಖುಷಿಯಾಗಿದ್ವಿ. ನಾವು ಬಂದು 3 ಅವರ್ ಅಲ್ಲಿ ಕೂತಿದ್ವಲ್ಲ ಕಾಫಿಗೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ವಿ ಅಷ್ಟೇ. Arjun Jana, Mark can be a competition in terms of theatres or what? For you? ಮೇಡಮ್ ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ KVN ಅವರು. ಸೊ ತುಂಬ ಪಾಸಿಟಿವ್ ಆಗಿದೆ ಎಲ್ಲನೂ, ಎರಡೂ ಸಿನಿಮಾಗೆ, ಮಾರ್ಕ್ಗಾಗಲಿ 45ಗಾಗಲಿ ವಿ ಹ್ಯಾವ್ ಸ್ಪೇಸ್ ಟು ಕಮ್. ಅದೇ ಸುಪ್ರೀತ್ ಅವ್ರು ಹೇಳಿರೋದು. ಇನ್ನೂ ಡೀಟೇಲ್ ಆಗಿ ಖಂಡಿತ ಸುಪ್ರೀತ್ ಅವರೇ ಇದನ್ನು ಕರೆಕ್ಟಾಗಿ ಹೇಳಿದ್ರೆ ಅದಿರುತ್ತೆ. ಬಟ್ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಆಫ್ ದ ಫಿಲ್ಮ್ಸ್. ಮೇಡಮ್ ಎರಡೂ ಕನ್ನಡ ಪಿಕ್ಚರ್ ಮೇಡಮ್, ಎರಡೂ ನಮ್ಮ ಪಿಕ್ಚರೇ ಮೇಡಮ್, ಎಲ್ಲ ನಮ್ಮದೇ ಮೇಡಮ್. ಸಿನಿಮಾ ಅಂದ್ಮೇಲೆ ಕಾಂಪಿಟೇಷನ್ ಇರ್ತಲ್ಲ. ಇದು ನಾವು ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ ಮೇಡಮ್, ಖಂಡಿತ ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ. ಎರಡು ಕನ್ನಡ ಪಿಕ್ಚರು, ಎಲ್ಲ ನಮ್ಮ ಕನ್ನಡದವರು ನಮ್ಮ ಕೈ ಹಿಡಿತಾರೆ ಅಂತ 2 ಪಿಕ್ಚರು ಹಿಡಿತಾರೆ ಮೇಡಮ್. ಸರ್ ಫೋನ್ ಮಾಡಿ ನಿಮ್ಗೆ ಅಥವಾ ನೀವು ಮಾತಾಡಿ ಒಂದೇ ಡೇಟಿಗೆ ಬರ್ತೀವಿ ಆ ಥರದ್ದು ಏನಾದ್ರು? ಏನು ಸರ್ ಮಾತಾಡಿದ್ದೀವಿ ಸರ್, ಡೆಫಿನೆಟ್ಲಿ ಒಂದೇ ಇದರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸುದೀಪ್ ಸರು ಬ್ಲೆಸ್ ಮಾಡಿದ್ದಾರೆ, ಅವರು ಕೂಡ ನಮ್ಮ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ, ನಾವು ಅವ್ರ ಸಿನಿಮಾ ನೋಡ್ತೀವಿ ಸರ್, ದೇರ್ ಇಸ್ ನೋ ಪ್ರಾಬ್ಲಮ್. ಶಿವಣ್ಣ, ರಾಜ್ ಶೆಟ್ಟಿ ಸರ್ ಮತ್ತೆ ಉಪೇಂದ್ರ ಅವರು 3 ಜನ ಇದ್ದಾರೆ. 15ಕ್ಕೆ ಟ್ರೈಲರ್ ಲಾಂಚ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಪ್ರಚಾರದ ಪ್ಲಾನ್ ಯಾವ್ಯಾವ ಥರ ಇದೆ, ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲಿ ನಿಮ್ದು ಸ್ಟಾಪ್ಗಳಿದೆ ಸರ್? ಸರ್ ಎಲ್ಲ ಕಡೆನೂ ಈ ಸಿನಿಮಾ ರಿಲೀಸ್ ಆಗ್ತಿರೋ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈಲರ್ ಮಾಡಿದ್ದೀವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ವಿಲ್ ಗೋ ದೇರ್ ಆ್ಯಂಡ್ ಒಂದು ಇವೆಂಟ್ ಮಾಡ್ತೀವಿ. ಆ್ಯಂಡ್ ಇದು ರಿಲೀಸ್ಗೆ 10 days ಏನಿದೆ ರ್ಯಾಪಿಡ್ ಪ್ರಮೋಷನ್ಸ್ ಇರುತ್ತೆ ಸರ್. ಯಾಕಂದರೆ 3 ಜನ ಹೀರೋ ಇರೋದ್ರಿಂದ 3 ಜನ ಡೇಟ್ಸು ನಾನು ತೊಗೊಬೇಕು. ಸೊ ಎಲ್ಲರೂ 15ನೇ ತಾರೀಕಿಂದ ಜನವರಿ 5ನೇ ತಾರೀಕುವರೆಗೂ ನಮ್ಮ ಜೊತೆಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 15th ಟ್ರೈಲರ್ ರಿಲೀಸ್ ಆಯಿತು ಸರ್, ರ್ಯಾಪಿಡ್ ಆಗಿ ಪ್ರಮೋಷನ್ಸ್ ಹ್ಯೂಜ್ ಆಗಿರುತ್ತೆ ಸರ್. KVN ಅವರೇ ಎಂಟೈರ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಯಾವುದಾದ್ರೂ ಡಿಸ್ಟ್ರಿಬ್ಯೂಟರ್ ಅಥವಾ ಹೀರೋಗಳು? ಸರ್ ನಾಳೆ ಅದ್ರದ್ದು ಬಾಂಬೆನಲ್ಲಿ ಒಂದು ಮೀಟಿಂಗ್ ಇದೆ ಸರ್ ನಂದು, ನಾಳೆ ಎಲ್ಲ ಕನ್ಫರ್ಮ್ ಆಗೋಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರೆ ಅಂತ. ಬಟ್ ಕರ್ನಾಟಕ KVN 100%. ಪ್ರೊಡ್ಯೂಸರ್ ಯಾವಾಗೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಅವ್ರು. ಯಾರು ನಿರ್ಬೇಕು ಸರ್, ಅದೇ ನಿರ್ಮಾಪಕರಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಬಿಸ್ನೆಸ್ ವಿಚಾರವಾಗಿ ಯಾವ್ಯಾವ ಥರ ಮಾತುಕತೆಗಳು ಆಗ್ತಾ ಇದೆ ಅಂತ ನಾಳೆ ಗೊತ್ತಾಗತ್ತೆ ಸರ್, ನಾಳೆ ಹೋಗ್ತಾ ಇದ್ದೀವಿ, ನಾಳೆ ಗೊತ್ತಾಗತ್ತೆ ಸರ್. ಸರ್ ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ಅಂತಲ್ಲ, ಒಳ್ಳೆ ನಮ್ಮ ಹೇಳಿಲ್ವ ಸಂಸ್ಕೃತಿನ ನಮ್ಗೆ ಅಂತ ಎತ್ತಿದ್ದೀವಿ ಸರ್. ನಮ್ಮ ಇಂಡಿಯನ್ ಸಂಸ್ಕೃತಿನ ಇದು ಮಾಡ್ತಾ ಇದ್ದೀವಿ. ಅದು ನಮ್ಗೇನು ಬಿಸ್ನೆಸ್ ಆಗಲಿ ನಮ್ಮ ಜನಗಳೇ ಕೊಡ್ತಾರೆ ಸರ್ ನನಗೆ ಪಿಕ್ಚರ್ ರಿಲೀಸ್ ಆದಾಗ. ಖಂಡಿತ ಅದಂತ ನಾವು ನಮ್ಮ ಪಿಕ್ಚರ್ ಅಂತ ನಾನು ಪದೇ ನಾನು ಹೇಳ್ತಾ ಇಲ್ಲ ಸರ್. ಅದನ್ನು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ನಾವು ಅಂತ. ನಾವು ಅದೇ ಹೇಳ್ತಿದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಸಬ್ಜೆಕ್ಟ್ ತೊಗೊಂಡಿದ್ವಿ. ಫಸ್ಟ್ ಟೈಮ್ ಇವಾಗ ನಾವು ಟ್ರೈಲರೂ ನಾವು 7 ಡಿಸ್ಟಿಕಲ್ಲಿ ಮಾಡ್ತಾ ಇದ್ವಿ. ಏನು ಮಾಡಿದ್ರು ಸ್ಪೆಷಲಾಗೇ ಮಾಡ್ತಾ ಇದೀವಿ. ಅದು ಮಾಡ್ತಾ ಇರೋದು ದೇವ್ರು ಮಾಡಿಸ್ಕೊತಾ ಇದ್ದಾರೆ ಸರ್. ನಾವು ಮಾಡಬೇಕು ಅಂತೇಳಿ ಅದೇನೋ ಆಟೋಮೆಟಿಕ್ ಐಡಿಯಾಗಳು ಬರ್ತಾ ಇದೆ, ಹಿಂಗೆ ಮಾಡೋಣ ನಾವು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಅದು ಹಂಗೆ ಬರ್ತಾ ಇದೆ. ಖಂಡಿತ ಜನಗಳಿಗೂ ಹಂಗೆ ತಲುಪತ್ತೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸರ್. UA ಅಂದ್ರೆ ಉಪೇಂದ್ರ ಆನಂದ್ ಇಬ್ರು ಸಿಗ್ತಾರೆ. ಸೊ ಸೆನ್ಸಾರ್ ಅಲ್ಲಿ ನಿಮ್ಗೆ ಯಾವ್ದು ಸಿಗ್ಬೋದು ಸರ್? ಈಗ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಸರ್. ಇನ್ನೊಂದು 3 ದಿವಸ ಮೇಲೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್ ಯಾವ್ದು ಸಿಕ್ಕಿದೆ ಅಂತ. ಯಾಕೆ ಸರ್ 3 ದಿವಸ? ನಾವು 3 ದಿವಸ ಬೇಕಂತೆ ಸರ್ಟಿಫಿಕೇಟ್ ಕೊಡೋಕ್ಕೆ ಸರ್. ಆ ಪರೀಕ್ಷೆ ಅಥವಾ ಆ ಟೈಮಲ್ಲಿ ಎಲ್ಲ ನೋಡಿ ಸಿನಿಮಾ ನೋಡಾದ್ಮೇಲೆ ಅವ್ರನ್ನ ಎದುರಿಸೋದು ಇರುತ್ತಲ್ಲ ಸೆನ್ಸಾರ್ ಆಫೀಸರ್, ಆ ಮೂಮೆಂಟ್ನೇ ಹೆಂಗಾಯ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ಎದೆ ಬಡಿತ ಜೋರಾಗಿ ಹೋಗಿತ್ತು ಸರ್. ನಾವು ಆಚೆ ಕೂತಿದ್ದಾಗಲೇ ಒಂದು 1.5 hour ಒಳಗಡೆ ತುಂಬ ಡಿಸ್ಕಷನ್ ಆಗ್ತಾಯಿತ್ತು ಸಿನಿಮಾ ಬಗ್ಗೆ. ಎವ್ರಿಥಿಂಗ್ ಅವರು ಎಷ್ಟು ಡೀಟೇಲಾಗಿ ಮಾತಾಡ್ತಾ ಇದ್ದೀವಿ, ನಮ್ಗೆ ಭಾಳ ಹೆಮ್ಮೆ ಆಯ್ತು ಸರ್. ಹಾಂ, ಸೊ ಎಲ್ಲ ವಿಚಾರಗಳನ್ನ ಸೆನ್ಸಾರ್ ಆಫೀಸರ್ಸು ಅಷ್ಟು ಡೀಟೇಲಾಗಿ ಮಾತಾಡ್ತಾ ಇದ್ರು. ಅಲ್ಲಿ ಒಂದು 5-10 ಜನ ಇದ್ರಲ್ಲ, ಎಲ್ಲರೂ ಅಷ್ಟು ತೂಕವಾಗಿ ಆ ಫಿಲ್ಮ್ನ ಎವ್ರಿ ಮೂಮೆಂಟು ನೋಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸು ನೋಡಿದ್ದಾರೆ. ಸುಮಾರು ವಿಷಯ ಮಾತಾಡ್ತಾರೆ. ನಮ್ಮ ಹತ್ರ ಒಂದು 1/2 hour ಮಾತಾಡೋದು. ಸೆನ್ಸಾರ್ ವೆಂಟ್ ವೆರಿ ಪಾಸಿಟಿವ್ಲಿ ಸರ್, ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನನಗೆ ಅಷ್ಟೇ ಪರ್ಮಿಷನ್ ಇದೆ ಅದ್ರ. ಎಡಿಟಿಂಗ್ ರೂಮ್ ಕಡೆ ಕಳಿಸ್ತಾವ್ರ ಸರ್ ನಿಮ್ನ? ಇಲ್ಲ ಸರ್, ನೀವು ಹಂಗೆ ಕ್ವಶನ್ ಕೇಳಿ ಇಂಟರ್ವ್ಯೂ ಆಗಿ ಸೆನ್ಸಾರ್ ಕೊಟ್ಟಿದ್ದಾರೆ ಅಂತ ಕೇಳಿ ಸರ್. ಅದೇ ಡೆಫಿನೆಟ್ಲಿ ಸರ್. ಏನಂದರೆ ಅಲ್ಲಿ ಕೆಲವು ಅವ್ರದ್ದೇನೋ ರೂಲ್ಸ್ ಇದೆ ಸರ್, 3 days ಅಲ್ಲೂ ಆಚೆ ಹೇಳಂಗಿಲ್ಲ ಅಂತ. Arjun Jana, are you limiting this country only to 5 languages, sir? Because this can ಮೇಡಮ್ ಡೆಫಿನೆಟ್ಲಿ ನಾವು ಪ್ಲ್ಯಾನ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇತ್ತು ಅದರ್ ಲ್ಯಾಂಗ್ವೇಜಸ್ ಲೈಕ್ ಚೈನೀಸು ಆ್ಯಂಡ್ ಕೊರಿಯನ್ ಎಲ್ಲ. ನಾವು ಇಷ್ಟು ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿದ್ದೀವಿ. ಅಣ್ಣನೂ ಪಾಪ ತುಂಬ ಸಪೋರ್ಟ್ ಮಾಡೋದು 4 ವರ್ಷದಿಂದ. ಸೊ ಡೆಫಿನೆಟ್ಲಿ ಈಗ ಚೆನ್ನಾಗಿ ಆಗೇ ಆಗುತ್ತೆ. ಇಲ್ಲ ಆದಮೇಲೆ ಖಂಡಿತ ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ
ತುಂಬಾ ಸಕ್ಸಸ್ಫುಲ್ ಆದಂಥವ್ರು ಸರ್ ನೀವು. ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಮತ್ತೆ ಸಿನಿಮಾ ಡೈರೆಕ್ಷನ್ ಹೇಗಿತ್ತು ಸರ್ ಆ ಒಂದು ಜರ್ನಿ ಮತ್ತೆ ಜವಾಬ್ದಾರಿ? ಸರ್ ನಾನು ಈ 20 ಇಯರ್ಸ್ ಆಯಿತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ, 150 ಸಿನಿಮಾ ಆಗಿದೆ ಸರ್. ಅದಷ್ಟು ಟೆನ್ಷನ್ ಇದು ಒಂದೇ ಫಿಲ್ಮ್ ಸರ್. ಅವಾಗ ಏನು ಅನಿಸಿಲ್ಲ ಸರ್. 1 ವರ್ಷಕ್ಕೆ 25 ಸಿನಿಮಾ ಎಲ್ಲ ಮಾಡಿದ್ದೀನಿ ಮ್ಯೂಸಿಕ್ಕು. ಯಾವತ್ತೂ ನನಗೆ ಪ್ರೆಷರ್ ಅನಿಸಿಲ್ಲ. ಈಗಲೂ ಈ ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಾಂಗ್ಸ್ ಬರ್ತಾನೆ ಇದೆ. ಮ್ಯೂಸಿಕ್ ಕಡೆ ನನಗೆ ಯಾವತ್ತೂ ಪ್ರೆಷರ್ ಅನಿಸಿಲ್ಲ. ಬಟ್ ಈ ಫಿಲ್ಮ್ ತುಂಬ ದೊಡ್ಡ ಜವಾಬ್ದಾರಿ ಸರ್. ನನಗೆ ಪ್ರೆಷರ್ ಅನ್ನೋದಕ್ಕಿಂತ ನಾನು ನಂಬಿ ಒಬ್ಬರು ನಿರ್ಮಾಪಕರು ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನು ಇಲ್ಲಿ ಹಾಕಿದ್ದಾರೆ. ಆ ದುಡ್ಡು, ಆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಿಸೋವರೆಗೂ ನನಗೆ ಟೆನ್ಷನ್ ಇರುತ್ತೆ ಸರ್. ಬೇರೆ ಬೇರೆ ಡೈರೆಕ್ಟರ್ಗಳಿಗೆ ಒಂದು ದ್ರಾಕ್ಷಿ ಗೊಂಚಲ ಥರ ಹಾಡುಗಳು ಕೊಡ್ತಿದ್ವಿ ಸಿನಿಮಾಗಳಿಗೆ, 6 ಸಾಂಗು 7 ಸಾಂಗು. ಈ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಂಗಿದೆ ಸಿನಿಮಾದಲ್ಲಿ ಅಂತ ಕೇಳ್ಕೊಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ದು. ನನಗೆ ಆ ಸ್ಕ್ರಿಪ್ಟ್ಗೆ ಏನು ಬೇಕು ಅದು ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡೋದು ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲ್ಯಾನ್ಡ್ ಆಗಿ ಏನೂ ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗೂ ನನ್ನ DTS ಇಂಜಿನಿಯರ್ಸು ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನಾದರೂ ನನ್ನ ಒಳಗಡೆ ಇರೋ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರಾಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್ ನೀವು ಮ್ಯೂಸಿಕ್ ಡೈರೆಕ್ಟರ್ ಥರ ಮಾತಾಡಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಸೀಕ್ವೆನ್ಸ್ ವೈಸ್ ಯಾವುದು ಸಾಂಗ್ಸ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಬರ್ತಾನೆ ಇರುತ್ತೆ ಬೇರೆ ಬೇರೆ ರೀತಿ. ಈಗ ಸರ್ ಏನಾದ್ರು ಕಡಿಮೆ ಮಕ್ಕಳು ಹೇಳಿದ್ರೆ ಆಯ್ತು ಸರ್ ಸಾಂಗ್ ಕಡಿಮೆ ಮಕ್ಕಳು ಅಂತ ಹೇಳಿದ್ರೆ ಅನ್ಸುತ್ತಲ್ವಾ? ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್, ಅವ್ರ ಗಾಳಿಪಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಹೀರೋಯಿನ್ಗಳು ಡೈ ಹೊಡಿಯೋದಕ್ಕೆಲ್ಲ ರಮೇಶ್ ಸರ್ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದರೆ ಕತೆ ಹಂಗಿದೆ ಅದು. ಇವಾಗ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಅಣ್ಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡಲ್ಲ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೇಜಲ್ಲಿ ನಾನು ತಲೆನೇ ಹಾಕಲಿಲ್ಲ ಸರ್. ಅವರಂತ ಅಣ್ಣ ಇದು ಚೆನ್ನಾಗಿದೆ ಚೆನ್ನಾಗಿದೆ, ನಾನು ಹೇಳ್ತಾ ಇದ್ವಿ ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇದ್ವಿ. ಬಟ್ ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್. ಸರ್ ಕೌಸ್ತುಭಮಣಿ ಅಂತ ಫೀಮೇಲ್ ಹೀರೋಯಿನ್ ಇದ್ದಾರೆ ಸರ್. ಶಿ ಇಸ್ ದ ಪೇರ್ ಫಾರ್ ರಾಜಬಿ ಶೆಟ್ಟಿ ಅವರು. ಸರ್ ಇದು ಏನಾಗಿದೆ, ಅವರು ಫಿಲ್ಮ್ ಸೈನ್ ಮಾಡಿದ್ವಿ. ಅದಾದಮೇಲೆ ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್ ಅವ್ರದ್ದು. ಶಿ ಇಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಮರ ಸುತ್ತಾರೆ ಆ ಥರದ್ದಿಲ್ಲ. ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು. ಬಟ್ ಫಿಲ್ಮ್ ಮಾಡ್ತಾ ನಮ್ಮ ಫಿಲ್ಮ್ 3 ವರ್ಷ ಆಯಿತು. ಅಷ್ಟರಲ್ಲಿ ಅವ್ರ ಮದುವೆ ಆಗಿ ಈಗ 6 ತಿಂಗಳ ಮಗುನೂ ಆಗೋಗಿದೆ. ಸೊ ಅವರು ಪರ್ಸ್ನಲಿ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮಿಲಿ. ಫಿಲ್ಮ್ ಇದು ಮಾಡಬಾರ್ದು ಅನ್ನೋದೇನೋ ಇದೆ ಅವ್ರ ಕಡೆಯಿಂದ. ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮಿಲಿ. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್, ಏನು ತೊಂದರೆ. ಶಿವಣ್ಣ ಅವರ ಹೇರ್ ಸ್ಟೈಲ್ ಲುಕ್ ಬಗ್ಗೆ ಆಫ್ಟರ್ ಜೋಗಿ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲುಕ್ ಇದೆ. ಅವ್ರ ಹೇರ್ ಸ್ಟೈಲ್ ಆಗಲಿ ಗೆಟಪ್ ಬೇರೆ ತರ ಇದೆ. ಇದರಲ್ಲಿ ನೀವು ಪ್ಲಾನ್ ಮಾಡುತ್ತಾ ಅಥವಾ ಇಲ್ಲ ಸರ್, ಆ ಕ್ಯಾರೆಕ್ಟರ್ ನಮ್ಗೆ ಆ ಥರ ಬಂದಿದ ತಕ್ಷಣ ಲುಕ್ ಅದ್ರ ಜೊತೆಲೇ ಬಂದ್ಬಿಡ್ತು ಸರ್. ಸಾಲ್ಟ್ ಆ್ಯಂಡ್ ಪೆಪ್ಪರು ನಾವು ಬೇಕಂತ ಮಾಡಿಲ್ಲ. ಕ್ಯಾರೆಕ್ಟ್ರು ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಾಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆ ಥರ ಮೇಕಪ್ ಮಾಡ್ತಾನೆ ಅದು ಆ ಥರ ಅವ್ರು, ನೀವು ಗೊತ್ತಲ್ಲ, ಅವ್ರು ನೀರು ಥರ ಎಲ್ಲ ಜೊತೆ ಮಿಕ್ಸ್ ಆಗಿಬಿಡ್ತಾರೆ. ಸೊ ಅವ್ರು ಆ ಸ್ವ್ಯಾಗ್ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಸರ್. ಸಿನಿಮಾದಲ್ಲಿ ತುಂಬ ಸರ್ಪ್ರೈಸಸ್ ಇದೆ. ಶಿವಣ್ಣನ ಬಗ್ಗೆ ಮಾತಾಡೋಕ್ಕೆ ತುಂಬಾ ಸರ್ಪ್ರೈಸಸ್ ಇದೆ. ಬರೀ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಇಲ್ಲ ಅವರಲ್ಲಿ. ಎಸ್ ಸರ್. ಸರ್ ಒಂದು ಮಂಗಳೂರು ರಾಜಬಿ ಶೆಟ್ಟಿ ಅವರ ಇದು ಸರ್, ಅಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬ ಅಭಿಮಾನಿಗಳಿರೋಂಥ ಜಾಗ. ಆ್ಯಂಡ್ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಕೆನರಾ ಕವರ್ ಆಗುತ್ತೆ. ಮೈಸೂರು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸಲ್ಲಿ ಮೇಜರ್ 7 ತೊಗೊಂಡಿದ್ದೀವಿ ಸರ್. ಅಣ್ಣನಿಗೆ 7 ಲಕ್ಕಿ ನಂಬರು. 7 ಮೇಲೆ ಹೋಗ್ಬೇಡಿ, 7 ಸಾಕು ಅಂತ ಸರ್. ಡೆಫಿನೆಟ್ಲಿ ಅಭಿಮಾನಿಗಳು ವಿನೋ ಸರ್. ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಇವಾಗ ಎಕ್ಸಾಂಪಲ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇದೆ ಅಂತ ಒಂದು ಡಿಸ್ಟ್ರಿಕ್ಟ್ಗೆ ಒಂದು ಥಿಯೇಟರ್, ಹುಬ್ಳಿ ಇದೆ ಅನ್ಕೊಳ್ಳಿ, ಹುಬ್ಳಿಗೆ ಒಂದು ಥಿಯೇಟರ್, ಈ ತರ ಸೆಲೆಕ್ಟ್ ಮಾಡಿದೆ. ಅಂದ್ರೆ ಉಳಿದ ಜಿಲ್ಲೆಗಳ ಅಭಿಮಾನಿಗಳು ಅಲ್ಲ, ಡಿಸ್ಟ್ರಿಕ್ಟ್ ಮೇನ್ ಥಿಯೇಟರ್ ಒಂದು ಥಿಯೇಟರ್ ಇದು ಬರಲಿ ಅಂತ. ಉಳಿದ ಜಿಲ್ಲೆಗಳಿಗೂ ಇಲ್ಲ ರಿಲೀಸ್ ಮಾಡ್ತೀವಲ್ಲ ಇವಾಗ ಸಣ್ಣ ಸ್ವಲ್ಪ ದೊಡ್ಡ ತೋರಿಸ್ತೀರಿ ಅಂತ ಹೇಳ್ತಾರೆ.
ಆಮೇಲೆ ಗೊತ್ತಲ್ಲ ಊರು ಕಡೆ ಅಂತ ಫಸ್ಟ್ ಅಂದ್ರೆ ಇಷ್ಟ ಇವಾಗ ಇನ್ನೊಂದು ಏನಂದ್ರೆ ಎಲ್ಲಾ ಥಿಯೇಟರ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಈಗ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿಂದ ನಾವು ಈಗ ನೋಡಿ ಈ ಲೈವ್ ಈಸಿ ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಇವೆರಡು ಸೀಕ್ವೆನ್ಸ್ ಮ್ಯಾಚ್ ಆಗ್ಬೇಕಲ್ಲ. ಯಾಕಂದ್ರೆ ಈ ಸೀಕ್ವೆನ್ಸ್ ಹಾಕಿ ಅದು 7 ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರು ಏನಂದ್ರೆ ಲಿಮಿಟ್ ಕೊಟ್ಟರು, 8 ಥಿಯೇಟರ್ ಮೇಲೆ ನಾವು ಮಾಡೋಕ್ಕಾಗಲ್ಲ ಸರ್, ಮಿನಿಮಮ್ 8 ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಆಗಲಿ. ಆಮೇಲೆ UFOದವ್ರು ಕೇಳಿ UFOದವ್ರು ಆಗಲ್ಲ ಅಂದ್ಬಿಟ್ರು. ಓನ್ಲಿ ಕ್ಯೂಬ್ ಅನ್ನೋದು ಎಲ್ಲಿದೆ ಅವರು ಮಿನಿಮಮ್ 8 ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು. ಅಣ್ಣ ಏನು ಮಾಡಿದ್ರು 8 ಬೇಡಪ್ಪ 7 ಇರಲಿ ಅಂದ್ರು ಅಷ್ಟೇ. ನಿಮಗೆ ಬೇಕು ಅಂತಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಈಗ ಚೀಫ್ ಮಿನಿಸ್ಟರ್ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆಫೀಸರ್ಸ್ ಜೊತೆ ಎಲ್ಲ ಇದು ಮಾಡ್ಕೊತಾರೆ. ಹಾಗೆ ಇದನ್ನು ಮಾಡೋದು ನಿಮಗೆ ಕ್ಯೂಬ್ನವ್ರು ಬೇಕು ಅನ್ನೋ ಕಾರಣಕ್ಕೆ ಕ್ಯೂಬ್ ಇಲ್ಲಾಂದ್ರೆ ಮಾಡ್ಬೋದು. ಈಗ ನಾವು LED ಹಾಕಂಗಿದ್ರೆ ಪ್ರತಿ ಊರಲ್ಲೂ ಹಾಕೋಬಹುದು, ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ಲೈವ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದು ಕ್ಯೂಬ್ ಆಗಿರೋದ್ರಿಂದ ಅವರು ಮಿನಿಮಮ್ ಇದು ಝೂಮ್ ಕಾಲ್ ಥರ ಅಲ್ಲ ಸರ್. ಝೂಮ್ ಕಾಲ್ ಆದರೆ ಎವ್ರಿಥಿಂಗ್ ವಿ ಕ್ಯಾನ್. ಹಾಂ ಕರೆಕ್ಟ್ ನಾವು NDTV ಇನಾಗ್ರೇಷನ್ ಕರೆಕ್ಟ್ ಎಲ್ಲ ಊರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆಕ್ಟ್. ಎಲ್ಲ ಅದೇ ಹಳೆ ತೀರಾ ಹಳೆ ಇರುತ್ತೆ. ಬಟ್ ಈ ಕ್ಯೂಬ್ ಸ್ಟ್ರೀಮಿಂಗ್ ಇದೆಯಲ್ಲ ಸರ್. ಯಾ ಇದು ಮೂವೀಸ್ ಸ್ಟ್ರೀಮಿಂಗ್ ತರನೇ ಇದೆ. ಎಸ್ ಸರ್ ಎಸ್. ಈಗ ಏನಂದ್ರೆ ಯಾವಾಗ್ಲೂ ನಾವು ಇಲ್ಲಿ ಕ್ಯೂಬ್ ಇರೋದು ನಮ್ಮ ಹೆಸರಲ್ಲಿ ಏನಂದ್ರೆ ಕ್ಯೂಬ್ ಏನಂದ್ರೆ ನಾವು ಕಂಟೆಂಟ್ ಎಲ್ಲ ರೆಡಿ ಮಾಡಿ ಮಾಸ್ಟರಿಂಗ್ ಮಾಡಿ ತಗೊಂಡ್ಬಂದು ಕೊಡ್ತಾರೆ, ಅದು ಪ್ಲೇ ಆಗುತ್ತೆ. ಈವೆಂಟ್ ಕಂಟೆಂಟ್ ಮಾತ್ರ ನಂಗೆ ಸ್ಕ್ರೀನ್ ಆಗೋದು, ಟ್ರೈಲರ್ ಟ್ರೈಲರ್ ಕ್ಯೂಬ್ ಇಂದಾನೆ ಸ್ಕ್ರೀನ್ ಆಗುತ್ತೆ ಸರ್. ಟ್ರೈಲರ್ ಕಮ್ಮಿ. ಈ ತರನು ಬೇರೆ ಇದಕ್ಕೆ ತಮಿಳ್ನಾಡು ಅಲ್ಲೆಲ್ಲ ಹೋಗ್ತಾರಲ್ಲ, ಅದು ಏನಾದ್ರು ಆ ಥರ ಪ್ಲಾನ್ ಇಲ್ಲ, ಅಲ್ಲಿ ರೆಗ್ಯುಲರ್ ಇವೆಂಟ್ ಮಾಡ್ತೀವಿ ನಾವು. ಅಲ್ಲೇ ಅಪ್ಲೋಡ್ ಆಗುತ್ತೆ ಸರ್, ಇಲ್ಲ ಚೆನ್ನೈ ಇದೆ ಏನು ಸರ್? ಬೆಂಗಳೂರು ಬೆಂಗಳೂರು. ರಿಲೀಸ್ ಬಿಫೋರ್ ಎಲ್ಲೆಲ್ಲಿ ಈವೆಂಟ್, ಆಫ್ಟರ್ ರಿಲೀಸ್ ಎಲ್ಲೆಲ್ಲಿ ಈವೆಂಟ್. ಸರ್ ರಿಲೀಸ್ ಬಿಫೋರು ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಬಾಂಬೆ ಇದಿಷ್ಟು 15ರಿಂದ 25 ಕವರ್ ಮಾಡ್ತೀವಿ ಸರ್. 25 ಆದಮೇಲೆ ಒಂದಷ್ಟು ವಿಚಾರಗಳಿದೆ, ಅದು ಸಿನಿಮಾಗೆ ಸಂಬಂಧಪಟ್ಟಂಗೆ ವಿಷಯಗಳಿರೋದ್ರಿಂದ 25 ಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ನಾವು ಡೆಫಿನೆಟ್ಲಿ ಒಂದು ಸಂಡೇ ಮೀಟ್ ಮಾಡಿ ಹೇಳ್ತೀವಿ ಸರ್. ಪ್ರೊಡ್ಯೂಸರ್ ಅವರು ಹೇಳಿದ್ರು ಇಂಡಿಯನ್ ಸಂಸ್ಕೃತಿ ಸಿನಿಮಾ ಆ ಥರ. ಈ ಸ್ವಲ್ಪ ಸಿನಿಮಾ ಸಂಸ್ಕೃತಿ ಅಂತಂದಾಗ ಒಂದು ಪೊಲಿಟಿಕಲ್ ಏನೋ ಕಾಶ್ಮೀರ ಅಂತ ಬಂದಾಗ ಆ ಥರ ಸಿನಿಮಾ ಬಂದಾಗ ಏನೋ ಅನಿಸ್ತಾ ಇದೆ ಅಂತ, ಆ ಥರದ್ದು ಏನಾದರೂ ಇದೆಯಾ? ಇಲ್ಲ ಸರ್, ಸಂಸ್ಕೃತಿ ಅಂತಂದರೆ ನಮ್ಮ ಇಂಡಿಯನ್ಸ್ ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸಿನ ವಿಚಾರಗಳೇ ಫಿಲ್ಮಲ್ಲಿ ಹೇಳಿದ್ದೀವಿ ಸರ್. ವಾರಣಾಸಿ ಬೇರೆ ಶುರುವಾಗಿದೆ, ರಾಜಮೌಳಿ. ಹೌದು, ಅದು ಎಷ್ಟು ಸರ್ ಇಂಡಿಯನ್ ಸಂಸ್ಕೃತಿ ಒಂದ ಎರಡ ಅದು ಎಷ್ಟು ಜನ್ಮ ಎತ್ತಿದ್ರು ಮುಗ್ಸೋಕ್ಕಾಗಲ್ಲ. ಅದರಲ್ಲಿ ಒಂದು ಎಡೆ ನಮ್ದಿದೆ ಸರ್. ಸರ್ ನಿಮ್ಮ ಫಸ್ಟ್ ಡೈರೆಕ್ಷನ್ ಆದ್ರಿಂದ ನಿಮ್ಮ ಸಿನಿಮಾದಲ್ಲಿ 2 ಡೈರೆಕ್ಟರ್ ಇದ್ದಾರೆ, ರಾಜೇಶ್ ಶೆಟ್ರು ಮತ್ತು ಉಪೇಂದ್ರ ಸರ್. ಏನಾದರೂ ಆ ಡೈರೆಕ್ಷನ್ ವಿಚಾರ ಬಂದಾಗ ನಿಮ್ಗೆ ಏನಾದರೂ ಸಪೋರ್ಟಿವ್ ಆಗಿ ಇನ್ಪುಟ್ಸ್ ಏನಾದರೂ ಸಿಕ್ಕಿದೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಇವತ್ತಿನವರೆಗೂ ನಾನು ಅವ್ರ ಇನ್ಪುಟ್ಸ್ ತಗೊತೀನಿ. ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ. ಆರಾಮಾಗಿ ಬರ್ತಾಯಿದ್ರು, ಏನಿದೆ ನೋಡ್ತಾ ಇದ್ರು, ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಯಾವಾಗಲೂ ಏನಾದರೂ ಅನಿಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ, ರಾಜ್ ಸರ್ ಹೇಳಿದ್ದಾರೆ, ಸ್ವಲ್ಪ ಹೀಗೆ ಮಾಡ್ಬೋದು ನೋಡಿ ಅಂತ. ಇವತ್ತಿನ ದಿನದವರೆಗೂ ನಮಗೆ ಸಪೋರ್ಟ್ ನೀಡಿದ್ದಾರೆ ಸರ್. ಇದು ಈ ಎಲಿಮೆಟಿಕ್ಸ್ಗೆ ಎಷ್ಟು ಖರ್ಚು? ಫಸ್ಟ್ ಮಾಡಿದ್ದು ಸರ್, ಅದು ಇವಾಗ ಮಾಡ್ತಾರೆ CGನ ಬಿಗಿನಿಂಗ್ ಆ್ಯನಿಮೇಷನ್, ಅದು ನಿಯರ್ಲಿ 40 lakhs ಮೇಲೆ ಆಯಿತು. ನಿಮ್ಮ ಎಲಿಮೇಷನ್ ಬಿಟ್ಟು ಇಲ್ಲ, ಓವರಾಲ್ ಸಿನಿಮಾನ ಏನು ಕೇಳ್ತಿದೆ, ಫಸ್ಟ್ ಆ್ಯನಿಮೇಷನ್ ವರ್ಷನ್. ಹಾಂ, ಆ್ಯನಿಮೇಷನ್ ವರ್ಷನ್ ಬರೀ ಆ್ಯನಿಮೇಷನ್ಗೆ ಅಷ್ಟೇ. ನೀವು ಮಾಡಿ ಅವ್ರಿಗೆ ತೋರಿಸಿ. ಹೌದು, ಅದು ಬರೀ ಆ್ಯನಿಮೇಷನ್ ಬಿಲ್ಲೇ 40 lakhs ಆಯಿತು. ಅದನ್ನ ಮತ್ತೆ ಬಳಸ್ಕೊಂತೀರಾ ಸರ್ ಮುಂದೆ ಏನಾರ? ಇಲ್ಲ, ಅದನ್ನು ಕೇಳ್ತಾ ಇದ್ದಾರೆ ಸರ್. ಈಗ ನಮ್ಗೆ ಈಗ ಮೇನ್ CG ಯಾರು ಮಾಡಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ, ನಮ್ಗೆ ಕೊಡಿ ಸರ್, ನಾವು ಅದನ್ನು ಆ್ಯನಿಮೇಟೆಡ್ ಆಗಿ 1 ವರ್ಷ ಮಾಡಿಕೊಡ್ತೀವಿ ಅಂತ. ಇವಾಗ ಇದು ಫಸ್ಟ್ ಮುಗಿಸ್ಕೊಡ್ರಪ್ಪ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಟ್ರೈಲರ್ ಲಾಂಚ್ ಇವೆಂಟ್ ಫ್ಯಾನ್ಸ್ ಸರ್. ನೀವು ಆನಿಮೇಷನ್ಗೂ ಮತ್ತು ಈ ಸಿನಿಮಾ ಎರಡನ್ನೂ ಕಂಪೇರ್ ಮಾಡಿದಾಗ ಏನೋ ಚೇಂಜಸ್ ಇತ್ತು? ಇಲ್ಲ ಸರ್, ಎಕ್ಸಾಕ್ಟ್ಲಿ ಹಂಗೆ 2 hours 20 minutes ಏನು ಆ್ಯನಿಮೇಷನ್ ಮಾಡಿದೆ, 2 hours 20 minutes ಹಂಗೆ ಬಂದಿದೆ. ಶಾರ್ಟ್ ಟು ಶಾರ್ಟ್ ಹಂಗೆ ಮಾಡಿದ್ದೀವಿ ಸರ್. ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ. ಬಟ್ ಕಂಪ್ಯೂಟ್ರಲ್ಲಿ ಏನಾಗುತ್ತೆ ಸರ್, ಅದು ಟೆಕ್ನಿಕಲಾಗಿ ಕಂಪ್ಯೂಟರ್ ತೋರಿಸೋದೇ ಬೇರೆ. ನಾವು ಸೇಮ್ ಶಾರ್ಟೇ ನಮ್ಮ ಕ್ಯಾಮ್ರಲ್ಲಿ ತೆಗೆದಾಗ ನಿಮಗೆ ಅದ್ರದ್ದು ಆ ಮೂಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ, ಬಿಟ್ಟರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ. ರೆಫರೆನ್ಸ್ ಮೆಟೀರಿಯಲ್ ಆಗಿರುತ್ತೆ ಇಂಡಸ್ಟ್ರಿ. ಎಸ್ ಸರ್, ಎಸ್ ಸರ್. ಅದು ಆಗ್ಬಿಟ್ರೆ ಸರ್ ತುಂಬ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ. ಹಾಂ, ಟ್ರೈಲರ್ ಲಾಂಚ್ ಇವೆಂಟ್ಗೆ ಫ್ಯಾನ್ಸ್ಗಳಿಗೆ ಫ್ರೀ ಎಂಟ್ರಿನ ಅಡ್ಮಿಷನ್ಗೆ ಏನಾದರೂ ರೇಟ್ ಯಾವ ಥರ ಇರುತ್ತೆ ಅಂತ? ಸರ್ ಡೆಫಿನೆಟ್ಲಿ ಹೆಂಗೆ ಸರ್, ಫ್ರೀ ಎಂಟ್ರಿ ಸರ್. ಇಲ್ಲಲ್ಲ
ಅಲ್ಲ ಸರ್ ಥಿಯೇಟ್ರಲ್ಲಿ ಎಲ್ಲರಿಗೂ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಯಾರು ಫಸ್ಟ್ ಕಲೆಕ್ಟ್ ಮಾಡ್ಕೊಂತಾರೆ ಪಾಸಸ್ಸು. ಇವಾಗ ಎಕ್ಸಾಂಪಲ್ ಈ ಥಿಯೇಟ್ರಲ್ಲಿ 100 ಸೀಟ್ ಇದೆ ಅಂದ್ರೆ ಆ 100 ಪಾಸಸ್ ಅಲ್ಲಿರುತ್ತೆ. 1000 ಸೀಟ್ ಇದೆ ಅಂದ್ರೆ 1000 ಪಾಸಸ್ ಆ ಥಿಯೇಟ್ರಲ್ಲೇ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ಅನೌನ್ಸ್ ಮಾಡ್ತೀವಿ ಯಾವ ಡೇಟಿಂದ ಪಾಸಸ್ ಸಿಗುತ್ತೆ ಅಂತ. ಅಲ್ಲಿ ಇರೋಂಥ ಆ ಡಿಸ್ಟಿಕಲ್ಲಿ ಇರೋಂಥ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಡು ನೋಡೋಂಥ ಇದು. ಬಟ್ ಫ್ರೀನೇ ಇರುತ್ತೆ, ನೋ ಚಾರ್ಜಸ್. 3 ಜನ ಇರೋದ್ರಿಂದ ಅಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸರ್. ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ನಾವು ಹೋಗ್ಬೇಕು ಅನ್ನೋ ಅಲ್ಲ, ಅದಕ್ಕೆ ಪಾಸಸ್ ಮಾಡ್ತಾ ಇರೋದು. ಪಾಸಸ್ ಇದ್ರೆ ಏನಾಗುತ್ತೆ ಅಂದ್ರೆ ಪಾಸ್ ಇದ್ದವ್ರು ಮಾತ್ರ ಎಂಟ್ರಿ ಇದೆ ಅಂತ ಒಂದು ಇದಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈಗ 1000 ಸೀಟ್ ಇರೋ ಜಾಗದಲ್ಲಿ 10,000 ಜನ ಹೋದ್ರೆ ಏನಾಗುತ್ತೆ, ತುಂಬಾ ಇದಾಗುತ್ತೆ. ಅದಕ್ಕೇನೆ ಫಸ್ಟೇ ಪಾಸಸ್ ಮಾಡಿ ನೀಟಾಗಿ ಎಷ್ಟು ಜನಕ್ಕೆ ಪಾಸ್ ಇದೆ ಅಷ್ಟು ಮಾತ್ರ ಎಂಟ್ರಿ ಮಾಡೋ ಥರ ಪ್ಲಾನ್ ಮಾಡಿ. ಒಂದು ಏನಂದ್ರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಸಂಭ್ರಮ ಮಾಡ್ತೀವಿ ಗೊತ್ತಾ, ಥಿಯೇಟರ್ಗಳು ಬಂದೆ ಆ ಥರ ಒಂದು ಸಂಭ್ರಮ ಆಗತ್ತೆ ಈ ಸಿನಿಮಾದ ಟ್ರೈಲರ್ ಲಾಂಚ್. ಎಂಟೈರ್ ಕರ್ನಾಟಕ ಒಂದು ಸಂಭ್ರಮವಾಗಿರ್ಬೇಕು ಅವತ್ತಿನ ದಿನ ಅನ್ನೋದು. ಸರ್ ಅನಿಮೇಷನ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ನೀವೇ ಆಕ್ಟ್ ಮಾಡಿ. ಈಗ ಯಾವ್ದೋ ಸಿನಿಮಾಗೆ ಆಕ್ಟ್ ಮಾಡ್ತಾರೆ ಸರ್ ಇದರಲ್ಲಿ ಏನು ಮಜಾ ಅಂದರೆ ಆ್ಯನಿಮೇಷನಲ್ಲಿ ಫೇಸ್ ಇರಲ್ಲ ಸರ್. ಆದ್ದರಿಂದ ನಾನು ಮಾಡ್ಬೋದು. ಫೇಸ್ ತೋರಿಸಂತ ಯಾವ ಆ್ಯಕ್ಟಿಂಗ್ ಮಾಡಿದ್ರು ಯಾರು ಮಾಡೋಲ್ಲ ಸರ್. ಸಿನಿಮಾ ಶುರುವಾದಾಗ್ಲಿಂದನೂ ಕೂಡ ಕೇಳಿ ಬರ್ತಾ ಇದ್ದೀವಿ, ಬಡ್ಜೆಟ್ ಅಂದ್ರೆ ತುಂಬಾ ಖರ್ಚು ಮಾಡ್ತಾರೆ. ಈಗ ಸಿನಿಮಾ ಮುಗ್ದಿದೆ, ನಿಮಗೆ ಏನಾದ್ರು ನೋಡಿದಾಗ ಅನಿಸ್ತಾ ನಾನು ಎಲ್ಲಾದ್ರೂ ಜಾಸ್ತಿ ಮಾಡದೆ ಇದು ಕಡಿಮೆ ಮಾಡ್ಬೋದಾಗಿತ್ತು ಅಂತ ನಿಮಗೆ ಅನಿಸ್ತಾ? ಸರ್ ನನಗೆ ಕೇಳಿದ್ರೆ ಡೆಫಿನೆಟ್ಲಿ ಅನಿಸಿಲ್ಲ. ಫಿಲ್ಮ್ ನೀವು ನೋಡಿದ್ರೆ ಈ ಸಿನಿಮಾ ಬಡ್ಜೆಟ್ ಆಮೇಲೆ ನಾವು ಪರ್ಸ್ನಲಾಗಿ ಮಾತಾಡಿದಾಗ ನೀವೇ ಹೇಳ್ತೀರಿ ಈ ಸಿನಿಮಾ ಬಡ್ಜೆಟ್ ಎಷ್ಟು ಆಗಿರ್ಬೋದು, ಎಷ್ಟು ಆಗ್ತಿತ್ತು, ಈ ಆ್ಯನಿಮೇಷನ್ ಎಲ್ಲ ಮಾಡಿದ್ದಕ್ಕೆ ಎಷ್ಟು ಸೇವ್ ಆಯಿತು ಅನ್ನೋದೆಲ್ಲ ನಿಮಗೆ ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಅಣ್ಣನೇ ಇದು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಇಲ್ಲ ನಾನು 100% ಖುಷಿ ಇದ್ದಿದ್ದಕ್ಕೆ ಇವಾಗ 7 ಡಿಸ್ಟಿಕಲ್ಲಿ ಮಾಡಬೇಕು, ನಮ್ಮೆಲ್ಲ ಎಲ್ಲ ಫ್ಯಾನ್ಸ್ಗೂ ತಲುಪಿಸ್ಬೇಕು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಇವಾಗ ಇಲ್ಲ ಅರ್ಜುನ್ ಸರ್ ಹೇಳ್ದಂಗೆ ಫಸ್ಟ್ ಆನಿಮೇಷನ್ ಮಾಡಿದಾಗ ಇವಾಗ ನಮ್ಗೆ ಗೊತ್ತಾಗುತ್ತೆ, ಅಣ್ಣ ಇವತ್ತು ಯಾವ ಸೀನ್ ತೆಗಿತೀಯ ಅಂತ ಹೇಳಿದ್ರೆ ಇದು ಇಷ್ಟು ಸೀನ್ ತೆಗಿತೀನಿ ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೋದು, ಮೊಬೈಲಲ್ಲೇ ನೋಡ್ಕೋಬೋದು. ನನ್ನ ಮೊಬೈಲಲ್ಲೇ ಇತ್ತು ಸರ್ ಈ ಸೀನ್ ತೆಗೋ ಇಷ್ಟೇ ಅಂದರು. ಅದ್ರಲ್ಲಿ ಪ್ರಿಪೇರ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಇವಾಗ ಎಲ್ಲರಿಗೂ ಅಷ್ಟೇ ಅಂತ ಇವತ್ತು ಇಷ್ಟೇ ತೆಗಿತಾರೆ ಏನು ಪ್ರಿಪೇರ್ ಮಾಡಬೇಕು ಅಂತ ಇದಾಗತ್ತೆ. ಸ್ವಲ್ಪ ನಮಗೆ ಸಿ ಜಿಯಲ್ಲಿ ಸ್ವಲ್ಪ ಇದಾಯಿತು. ಯಾಕಂದರೆ ಸಿ ಜಿ ಇದರಲ್ಲಿ ನಮಗೆ ಅದು ನಾವು ಅಂದ್ಕೊಂಡಿದ್ದು ಬೇರೆ ಇದೆ, ಇದುವರೆಗೂ ಯಾರೂ ಆ ಥರ ಮಾಡಿಲ್ಲ. ಅದರಲ್ಲಿ ನಮ್ಗೆ ಅಷ್ಟು ಈಗ ಟೆಕ್ನಿಕಲ್ ಇರುತ್ತಲ್ಲ ಸಿ ಜಿಯಲ್ಲಿ. ಇವಾಗ ಸಿ ಜಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮನಸ್ಸಲ್ಲಿ ಇರುತ್ತೆ, ಇವ್ರ ಮನಸ್ಸಲ್ಲಿ ಏನಿರುತ್ತೆ, ಈ ಮೂರನ್ನೂ ಇದು ಮಾಡ್ಕೊಳ್ಳೋಷ್ಟಕ್ಕೆ ಸ್ವಲ್ಪ ವೇಸ್ಟೇಜ್ ಆಗೇ ಆಗುತ್ತೆ. ಆ ಥರ ಸಿ ಜಿಯಲ್ಲಿ ಆಯ್ತು ಹೊರತು ಎಲ್ಲಿ ಗೀಟಿಂಗಲ್ಲಿ ಎಲ್ಲಿ ಆಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.